ಈ ಸ್ಟೋರಿ ಪೂರ್ತಿಯಾಗಿ ಕೇಳಿದಕ್ಕೆ ಪ್ರತಿಯೊಬ್ಬರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ರಿಯಲ್ ಸ್ಟೋರಿ ನನ್ನ ಲೈಂಗಿಕ ಜೀವನವನ್ನೇ ಬದಲಾಯಿಸಿತು ಥೈಲ್ಯಾಂಡ್ನ ಒಂದು ಮಸಾಜ್. ನನ್ನ ವೈವಾಹಿಕ ಜೀವನದಲ್ಲಿ ಯಾವುದೇ ಪ್ರೀತಿ ಪ್ರೇಮ ಇರಲಿಲ್ಲ. ಇನ್ನು ಲೈಂಗಿಕತೆಯ ವಿಷಯ ಹೇಳೋದಕ್ಕೆ ಬೇಡ. ಇಬ್ಬರಿಗೂ ಪರಸ್ಪರ ಆಕರ್ಷಣೆಯೇ ಇರಲಿಲ್ಲ. ನಾನು ನನ್ನ ಪತ್ನಿ ವೈವಾಹಿಕ ಜೀವನದಿಂದ ಖುಷಿಯಾಗಿರಲಿಲ್ಲ. ಕಳೆದ 1 ವರ್ಷದಿಂದ ನನ್ನ ಹೆಂಡತಿಯೊಂದಿಗೆ ಬದುಕುವುದು ಮಾನಸಿಕವಾಗಿ ಭಾವನಾತ್ಮಕವಾಗಿ ನನ್ನನ್ನು ಕ್ಷೀಣಿಸುತ್ತಿತ್ತು. ನಾವಿಬ್ಬರು ಮಾತನಾಡುತ್ತಿದ್ದುದು ಬಹಳ ವಿರಳ. ಇನ್ನೂ ಲೈಂಗಿಕ ಕ್ರಿಯೆಯಂತೂ ಬಹಳ ಅಪರೂಪ. ನಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಶಾಶ್ವತವಾಗಿ ಮರೆಯಾಗಿತ್ತು. ನಾವಿಬ್ಬರು ಕೇವಲ ರೊಮ್ಯಾಂಟಿಕ್ಗಳಂತೆ ವಾಸಿಸುತ್ತೇವೆ. ಪ್ರೀತಿಯೇ ಉಳಿದಿಲ್ಲ. ನಾವು ನಮ್ಮ ಕೆಲಸದಲ್ಲಿ ನಿರತರಾಗಿದ್ದೇವೆ. ಹಾಗಾಗಿ ಲೈಂಗಿಕತೆ ಎನ್ನುವುದು ಇರಲೇ ಇಲ್ಲ. ನಮ್ಮ ನಡುವೆ ಲೈಂಗಿಕತೆಯಿಲ್ಲದೆ ಬಹುಶಃ ಹಲವು ತಿಂಗಳುಗಳೇ ಆಗಿರಬಹುದು. ಏಕೆಂದರೆ ನಾನು ಅವಳತ್ತ ಆಕರ್ಷಿತನಾಗಿರಲಿಲ್ಲ. ನಾನು ಅವಳನ್ನು ಪ್ರೀತಿಸಲು ಯಾವುದೇ ಉತ್ಸಾಹ ಉಳಿದಿರಲಿಲ್ಲ. ನಮ್ಮ ಮದುವೆಯ ಕೊನೆಗೆ ಹಂತವನ್ನು ತಲುಪಿದೆ ಎಂದೆನಿಸುತ್ತಿತ್ತು. ಅದನ್ನು ಪುನರ್ಜೀವನಗೊಳಿಸಲು ಮಾರ್ಗಗಳನ್ನು ಹುಡುಕಲು ನಾನು ತೀವ್ರವಾಗಿ ಪ್ರಯತ್ನಿಸುತ್ತಿದ್ದೆ. ಮದುವೆ ಉಳಿಸಲು ಬಹಳ ಪ್ರಯತ್ನಪಟ್ಟೆ. ಈ ಮದುವೆಯನ್ನು ಜೀವಂತವಾಗಿಡಲು ನನ್ನ ಕೈಲಾದಷ್ಟು ಪ್ರಯತ್ನಿಸಿದೆ. ಆದರೆ ನನ್ನ ಹೆಂಡತಿ ನನ್ನಲ್ಲಿ ಆಸಕ್ತಿಯನ್ನು ಕಳೆದುಕೊಂಡಂತೆ ತೋರುತ್ತಿತ್ತು. ಬಹುಶಃ ಆಕೆ ತನ್ನ ಲೈಂಗಿಕ ಜೀವನದಿಂದ ತೃಪ್ತಿ ಹೊಂದಿಲ್ಲ ಅನಿಸುತ್ತದೆ. ಅದಕ್ಕಾಗಿ ಆಕೆ ನಿಮ್ಮಿಂದ ಇನ್ನು ಮುಂದೆ ಸಾಧ್ಯವಿಲ್ಲ ಎಂದು ನನ್ನ ಮೇಲೆ ರೇಗಿದ್ದಳು. ಆದರೆ ಅದು ನಿಜವಲ್ಲ. ಯಾಕೆಂದರೆ ಕೆಲವೊಮ್ಮೆ ನನಗೂ ಮೂಡು ಬರುತ್ತದೆ. ಆದರೆ ಅದು ಆಹ್ಲಾದಕರ ಲೈಂಗಿಕತೆಯನ್ನು ಹೊಂದಲು ಸಾಕಾಗಲಿಲ್ಲ. ಥೈಲ್ಯಾಂಡ್ ಮಸಾಜ್ ಮಾಡಿಸಲು ನಿರ್ಧರಿಸಿದೆ. ನನ್ನ ಕೆಲಸದ ನಿಮಿತ್ತ ಥೈಲ್ಯಾಂಡ್ಗೆ ಹೋಗುವ ಅವಕಾಶ ಸಿಕ್ಕಿತ್ತು. ಹಲವಾರು ಮೀಟಿಂಗ್ಗಳು ಇದ್ದವು. ಈ ಒತ್ತಡ ದಿನದ ಕೊನೆಗೆ ಆಯಾಸವನ್ನು ನಿವಾರಿಸಲು ಮಸಾಜ್ ಮಾಡಿಕೊಳ್ಳಲು ನಿರ್ಧರಿಸಿದೆ. ಥೈಲ್ಯಾಂಡ್ ಮಸಾಜ್ ಬಹಳ ಫೇಮಸ್ ಅನ್ನೋದನ್ನು ನಾನು ಕೇಳಿದ್ದೆ. ಮಸಾಜ್ ಪರಿಪೂರ್ಣ ಆಯ್ಕೆಯಾಗಿ ಕಂಡುಬಂದಿದೆ. ಏಕೆಂದರೆ ಥೈಲ್ಯಾಂಡ್ ಅದ್ಭುತ ಮತ್ತು ಇಂದ್ರಿಯ ಮಸಾಜ್ಗಳೇ ಹೆಸರುವಾಸಿಯಾಗಿದೆ. ನನ್ನನ್ನು ಮಸಾಜ್ ಕೋಣೆಗೆ ಕರೆದೊಯ್ಯಲಾಯಿತು ಮತ್ತು ನಂತರ ಯುವ ಸುಂದರ ಮಹಿಳೆಯರೊಬ್ಬರು ನನ್ನನ್ನು ಸ್ವಾಗತಿಸಿದರು ಮತ್ತು ಉತ್ತಮ ಮಸಾಜ್ನೊಂದಿಗೆ ಪ್ರಾರಂಭಿಸಿದರು. ಆಕೆಯ ಕೈ ಅಚಾನಕ್ಕಾಗಿ ಕಸಾಗಿ ಭಾಗಕ್ಕೆ ತಗುಲುತ್ತಿತ್ತು. ಮಸಾಜ್ ಮಾಡುತ್ತಿರುವ ಅವಳ ಕೈ ನನ್ನ ಕಸಾಗಿ ಭಾಗಗಳಿಗೆ ಎತ್ತರವಾಯಿತು. ನಾನು ಆಗಲೇ ಮೂಡಿಗೆ ಬಂದಿದ್ದೆ. ಅವಳು ನನ್ನನ್ನು ಮುಗ್ಧವಾಗಿ ನೋಡಿದಳು. ಅವಳು ಮಸಾಜನ್ನು ಮುಂದುವರಿಸುವಂತೆ ನಾನು ಸುಳಿವು ನೀಡಿದೆ. ಆ ಕ್ಷಣಕ್ಕೆ ನನಗೆ ಏನಾಯಿತು ತಿಳಿದಿಲ್ಲ. ಅಂತಹ ಭಾವನೆ ಮೂಡದೆ ಬಹಳ ಸಮಯವೇ ಆಗಿತ್ತು ಅನಿಸಿತ್ತು. ಹಾಗಾಗಿ ಆ ಭಾವನೆಯನ್ನು ಆನಂದಿಸತೊಡಗಿದೆ. ಹಾಗೆ ನನಗೆ ಹ್ಯಾಂಡ್ ಜಾಬ್ ನೀಡಿದಳು. ನಾನು ಕ್ಲೈಮ್ಯಾಕ್ಸ್ ತಲುಪಿದೆ. ಅದನ್ನು ಹ್ಯಾಪಿ ಎಂಡಿಂಗ್ ಮಸಾಜ್ ಎಂದು ಕರೆಯಬಹುದು. ಪತ್ನಿಗೆ ಕ್ಯಾಂಡಲ್ ಲೈಟ್ ಡಿನ್ನರ್. ಥೈಲ್ಯಾಂಡ್ನಲ್ಲಿ ನಡೆದ ಆ ವಿಚಾರವನ್ನು ನಾನು ರಹಸ್ಯವಾಗಿಡಲು ನಿರ್ಧರಿಸಿದ ಮತ್ತು ಮರುದಿನ ನಾನು ಮನೆಗೆ ಬಂದಾಗ ನನ್ನ ಹೆಂಡತಿಗೆ ಏನಾದರೂ ರೊಮ್ಯಾಂಟಿಕ್ ಮಾಡಬೇಕೆಂದು ಬಯಸಿದೆ. ನಾನು ನಮ್ಮ ಬಾಲ್ಕನಿಯಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಆಯೋಜಿಸಿದೆ ಮತ್ತು ಉತ್ತಮ ಆಹಾರವನ್ನು ಸಹ ತಯಾರಿಸಿದೆ. ನನ್ನ ಹೆಂಡತಿ ಈ ಗೆಸ್ಟರ್ನಿಂದ ನಿಜವಾಗಿಯೂ ಸಂತೋಷಗೊಂಡಿದ್ದಳು. ನಮ್ಮಿಬ್ಬರ ನಡುವೆ ಎಲ್ಲವೂ ಹೊಸದಾಗಿ ಶುರುವಾಯಿತು. ಡಿನ್ನರ್ ನಂತರ ಇಬ್ಬರು ಚೆನ್ನಾಗಿ ಸಮಯ ಕಳೆದೆವು. ಕೊನೆಗೆ ಲೈಂಗಿಕತೆಯು ಹೊಂದಿದ್ದೆವು. ನಾನು ಆ ಕ್ಷಣಕ್ಕೆ ಸಂಪೂರ್ಣ ಮೂಡಿನಲ್ಲಿದ್ದೆ. ಹಾಗಾಗಿ ನಾವಿಬ್ಬರು ಲೈಂಗಿಕತೆಯನ್ನು ಚೆನ್ನಾಗಿ ಆನಂದಿಸಿದೆವು. ಈ ಬಾರಿಯ ಲೈಂಗಿಕತೆಯಿಂದ ಆಕೆಗೆ ತೃಪ್ತಿಲ್ಲಾಗಿದ್ದಳು ಎನ್ನುವುದು ಆಕೆ ಕೆನ್ನೆಗೆ ನಾಚಿಕೆಯಿಂದಲೇ ತಿಳಿಯಾಯಿತು. ವಿಷಯ ರಹಸ್ಯವಾಗಿಯೇ ಇಟ್ಟಿದ್ದೇನೆ. ಮೆಸೇಜು ನಮ್ಮ ಮದುವೆಗೆ ಅನೈತಿಕ ಕ್ರಿಯೆಯಾಗಿದ್ದರೂ ಅದು ನನ್ನ ಮತ್ತು ನನ್ನ ಹೆಂಡತಿಯ ನಡುವೆ ಕಳೆದು ಹೋಗಿದ್ದೇನು ಮತ್ತೆ ಪಡೆಯಲು ಸಹಾಯ ಮಾಡಿತು. ಒಂದು ಸುಖಾಂತದ ಮಸಾಜಿನಿಂದ ಲೈಂಗಿಕತೆಯಿಲ್ಲದ ಸಂಪೂರ್ಣ ವರ್ಷವನ್ನು ಸರಿಪಡಿಸಲಾಯಿತು.
ಆದರೆ ನಾನು ಥೈಲ್ಯಾಂಡಿನಲ್ಲಿ ನಡೆದ ವಿಷಯವನ್ನು ನನ್ನ ಹೆಂಡತಿಗೆ ತಿಳಿಸಿದರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ ಎಂದು ನನಗೆ ತಿಳಿದಿದೆ. ಅದರಿಂದ ನಾನು ಅಂತಿಮವಾಗಿ ಈ ವಿಷಯವನ್ನು ರಹಸ್ಯವಾಗಿಯೇ ಇಡಲು ನಿರ್ಧರಿಸಿದೆ. ಇದು ನಿಮಗೆ ಸ್ಟೋರಿ ಇಷ್ಟ ಆಗಿದೆನಾ ಇಲ್ಲ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.